ರಕ್ಷಿತ್ನ ತುಂಬಾ ಇಷ್ಟಪಟ್ರಿ. ನನ್ ತಂಗಿ ಅನ್ನೋ ತರ, ನಂಗೊಬ್ಳು ತಂಗಿ ಇದ್ದಿದ್ರೆ ಹಿಂಗೆ ಇರ್ತಿದ್ಲು ಅನ್ನೋ ತರ ಫೀಲ್ ಮಾಡ್ಕೊಂಡ್ರಿ. ಅವ್ರು ಹೊರಗ್ ಹೋದ್ಮೇಲೆ ಬರ್ತಾರ ವಾಪಸ್ ಅನ್ನೋ ಕಾನ್ಫಿಡೆನ್ಸ್ ನೀವೇ ಹೇಳಿದ್ದು. ಸೊ ರಕ್ಷಿತನ್ ಜೊತೆ ಅಷ್ಟು ವೈಬ್ ಕನೆಕ್ಟ್ ಆಗಕ್ಕೆ ಏನ್ ಕಾರಣ? ಮೇಡಮ್ ಪ್ಯೂರ್ ಹಾರ್ಟ್. ಬೇರೆಯವ್ರಿಗೇನೋ ಕೆಟ್ಟದ್ ಮಾಡ್ಬೇಕು ಅನ್ನೋದು ಮನ್ಸಲ್ಲಿಲ್ಲ. ಏನ್ ಅನ್ಸುತ್ತೋ ಅದನ್ನ ನೇರವಾಗಿ ಹೇಳುವಂತ ವ್ಯಕ್ತಿತ್ವ. ನನ್ಗೆ ಅಂತವ್ರು ನೋಡ್ರೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ತುಂಬಾ ಲೈವ್ಲಿ ಅವಳು. ಅವಳು ಮಾತಲ್ಲಿ ಫುಲ್ ಲೈಫ್ ಇರುತ್ತೆ. ಸೊ ಅಂತವ್ರು ನೋಡ್ರೆ ನನ್ಗೆ ಇಷ್ಟ. ಸೊ ಅದು ಎಲ್ಲೋ ಕನೆಕ್ಟ್ ಆಯ್ತು. ಆಮೇಲೆ ಪಾಪ ನಾನ್ ಮಲಗಿದಾಗೆಲ್ಲ ಎಬ್ಬರಿಸಿ ಊಟ ಮಾಡ್ಕೊಟ್ರು ಅಂತ ಒಂದು ಹುಡುಗಿ. ಅದು ಒಂಥರ ಡೀಪ್ ಕನೆಕ್ಷನ್ ಆಯ್ತು. ಆ ಹುಡುಗಿಗೂ ಒಳ್ಳೇದಾಗ್ಲಿ. ಐ ವಿಶ್ ಹರ್ ಟು ಸಿ ಇನ್ ದ ಫಿನಾಲೆ. ಅವಳ ಭಾಷೆ ಬಗ್ಗೆ ನೀವು ಹೇಳೋದು? ತುಂಬಾ ಖುಷಿ ಆಗುತ್ತೆ ಮೇಡಮ್. ಮಾತಾಡೋದೇ ಒಂಥರ ಕ್ಯೂಟ್ ಅನ್ಸುತ್ತೆ. ಆಮೇಲೆ ಒಂಥರ ಬೇರೆ ತರ ಮಾತಾಡೋದು ಅವಳು. ಅರ್ಥ ಆಗಲ್ಲ ಅಂದ್ರೂ ಅರ್ಥ ಮಾಡ್ಕೊಂಡು ಒಂಥರ ಮಜ್ವಾಗಿ ಇರುವಂತ ಕ್ಯಾರೆಕ್ಟರ್. ಸೊ ಒಳ್ಳೇದಾಗ್ಲಿ ಅವ್ರು. ರಕ್ಷಿತ್ನ ತುಂಬಾ ಇಷ್ಟಪಟ್ರಿ. ನನ್ ತಂಗಿ ಅನ್ನೋ ತರ, ನಂಗೊಬ್ಳು ತಂಗಿ ಇದ್ದಿದ್ರೆ ಹಿಂಗೆ ಇರ್ತಿದ್ಲು ಅನ್ನೋ ತರ ಫೀಲ್ ಮಾಡ್ಕೊಂಡ್ರಿ. ಅವ್ರು ಹೊರಗ್ ಹೋದ್ಮೇಲೆ ಬರ್ತಾರ ವಾಪಸ್ ಅನ್ನೋ ಕಾನ್ಫಿಡೆನ್ಸ್ ನೀವೇ ಹೇಳಿದ್ದು. ಸೊ ರಕ್ಷಿತನ್ ಜೊತೆ ಅಷ್ಟು ವೈಬ್ ಕನೆಕ್ಟ್ ಆಗಕ್ಕೆ ಏನ್ ಕಾರಣ? ಮೇಡಮ್ ಪ್ಯೂರ್ ಹಾರ್ಟ್. ಬೇರೆಯವ್ರಿಗೇನೋ ಕೆಟ್ಟದ್ ಮಾಡ್ಬೇಕು ಅನ್ನೋದು ಮನ್ಸಲ್ಲಿಲ್ಲ. ಏನ್ ಅನ್ಸುತ್ತೋ ಅದನ್ನ ನೇರವಾಗಿ ಹೇಳುವಂತ ವ್ಯಕ್ತಿತ್ವ. ನನ್ಗೆ ಅಂತವ್ರು ನೋಡ್ರೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ತುಂಬಾ ಲೈವ್ಲಿ ಅವಳು. ಅವಳು ಮಾತಲ್ಲಿ ಫುಲ್ ಲೈಫ್ ಇರುತ್ತೆ. ಸೊ ಅಂತವ್ರು ನೋಡ್ರೆ ನನ್ಗೆ ಇಷ್ಟ. ಸೊ ಅದು ಎಲ್ಲೋ ಕನೆಕ್ಟ್ ಆಯ್ತು. ಆಮೇಲೆ ಪಾಪ ನಾನ್ ಮಲಗಿದಾಗೆಲ್ಲ ಎಬ್ಬರಿಸಿ ಊಟ ಮಾಡ್ಕೊಟ್ರು ಅಂತ ಒಂದು ಹುಡುಗಿ. ಅದು ಒಂಥರ ಡೀಪ್ ಕನೆಕ್ಷನ್ ಆಯ್ತು. ಆ ಹುಡುಗಿಗೂ ಒಳ್ಳೇದಾಗ್ಲಿ. ಐ ವಿಶ್ ಹರ್ ಟು ಸಿ ಇನ್ ದ ಫಿನಾಲೆ. ಅವಳ ಭಾಷೆ ಬಗ್ಗೆ ನೀವು ಹೇಳೋದು? ತುಂಬಾ ಖುಷಿ ಆಗುತ್ತೆ ಮೇಡಮ್. ಮಾತಾಡೋದೇ ಒಂಥರ ಕ್ಯೂಟ್ ಅನ್ಸುತ್ತೆ. ಆಮೇಲೆ ಒಂಥರ ಬೇರೆ ತರ ಮಾತಾಡೋದು ಅವಳು. ಅರ್ಥ ಆಗಲ್ಲ ಅಂದ್ರೂ ಅರ್ಥ ಮಾಡ್ಕೊಂಡು ಒಂಥರ ಮಜ್ವಾಗಿ ಇರುವಂತ ಕ್ಯಾರೆಕ್ಟರ್. ಸೊ ಒಳ್ಳೇದಾಗ್ಲಿ ಅವ್ರು.